ಬ್ರೇಕಿಂಗ್ ನ್ಯೂಸ್ 2026 IPL ಟೂರ್ನಮೆಂಟ್ ಫುಲ್ ಫಿಕ್ಸಿಂಗ್. ಇವತ್ತಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಂಪೂರ್ಣವಾಗಿ ವಿಡಿಯೋ ನೋಡಿ. ಇದು ಪವರ್ ನ್ಯೂಸ್ ಅತಿ ದೊಡ್ಡ ಸುದ್ದಿ. ಬನ್ನಿ ವೀಕ್ಷಕರೇ, ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಶುರು ಮಾಡೋಣ. ನಿನ್ನೆ ಎಷ್ಟು ಜನ LSC ವರ್ಸಸ್ KKR ಮ್ಯಾಚ್ ನೋಡಿದಿರ? ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ನಿನ್ನೆ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ ಈ ಬಾರಿ IPL ಸಂಪೂರ್ಣವಾಗಿ ಫಿಕ್ಸಿಂಗ್ ಅಂತ. ಯಾಕಂದರೆ ನಿನ್ನೆ ಪಿನ್ನಲ್ಲಿ ಒಂದು ಕ್ಯಾಚ್ ಎಬ್ಬಿಸ್ತಾರೆ, ಅದು ಕ್ಲಿಯರ್ ಆಗಿ ದಿಗ್ನೇಶ್ ರಾಠೆ ಅವರು ಕ್ಯಾಚ್ ಹಿಡಿತಾರೆ. ಆದರೆ ಅವರು ಬೌಂಡ್ರಿ ಲೈನಿಗೆ ಟಚ್ ಆಗಿದ್ದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ, ಆದರೂ ಕೂಡ ಅದು ಔಟ್ ಅಂತ ಕೊಡ್ತಾರೆ ಅಂಪೇರ್. ಪಿನ್ನಲ್ಲೇನು ಕೂಡ ಅವರು ಕೂಡ ನೋಡಿರ್ತಾರೆ, ಅವರು ಕೂಡ ಸುಮ್ಮನೆ ಹೋಗ್ತಾರೆ, ಅವರು ಕೂಡ ಅಂಪೇರ್ ವಾದ ಮಾಡಲ್ಲ, ಮತ್ತು ಹೊಳ್ಳಿ ಬ್ಯಾಕ್ಗ್ರೌಂಡ್ ಚೆಕ್ ಕೂಡ ಮಾಡಲ್ಲ. ಅಂಪೇರ್ ಡಿಸಿಷನ್ ಫೈನಲ್ ಡಿಸಿಷನ್ ಅಂತ ಆಗ್ಬಿಡುತ್ತೆ. ಕಾಮೆಂಟ್ ಕೂಡ ಹೇಳ್ತಾ ಇದ್ದಾರೆ, ಇದು ಕ್ಲಿಯರ್ ಆಗಿ ನಾಟ್ ಔಟ್. ಬೌಂಡ್ರಿ ಲೈನಿಗೆ ದಿಗ್ನೇಶ್ ರಾಠೆ ಅವರು ಈ ಕಡೆ ಎಡೆಗಾಲ್ ಟಚ್ ಆಗಿದೆ ಅಂತ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ, ಆದರೂ ಕೂಡ ಅದು ಅಂಪೈರ್ ಔಟ್ ಕೊಡ್ತಾರೆ. ಹೀಗಾಗಿ ಅನಿಸ್ತಾ ಇದೆ ಈ ಬಾರಿ IPL ಎಲ್ಲ ಮ್ಯಾಚ್ ಕೂಡ ಇದೇ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ನಿನ್ನೆ ಮ್ಯಾಚ್ ಒಂದೇ ಸಾಕು ಉದಾಹರಣೆ. ಈ ಮ್ಯಾಚ್ ಅಷ್ಟೇ ವೀಕ್ಷಕರೇ, ಈ ಥರ ಹಲವಾರು ಮ್ಯಾಚ್ಗಳಾಗಿವೆ. ಫಸ್ಟ್ ಮ್ಯಾಚ್ RCB ವರ್ಸಸ್ SRH ಮ್ಯಾಚ್ ಕೂಡ ಇದೇ ರೀತಿ ಆಗಿತ್ತು. ಅವಾಗ ಕೂಡ ಆ್ಯಂಡ್ರಿಚ್ ಕ್ಲಾಸೆನ್ ಕ್ಯಾಚ್ ಕೂಡ ಇದೇ ರೀತಿ ವಿವಾದ ಹುಟ್ಟಾಗಿತ್ತು. ಯಾಕಂದರೆ ಅವರು 6 ಹೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಅದು ಕ್ಯಾಚ್ ಆಗುತ್ತೆ. ಫಿಲ್ ಶಾರ್ಟ್ ಅವ್ರು ಕ್ಯಾಚ್ ಇರ್ತಾರೆ, ಅದು ಕೂಡ ಅವ್ರ ಕಾಲು ಸ್ವಲ್ಪ ಬೌಂಡ್ರಿ ಕುಷನ್ಗೆ ಸ್ವಲ್ಪ ಲೈಟಾಗಿ ಟಚ್ ಆಗಿರುತ್ತೆ, ಅದು ಕೂಡ ಔಟ್ ಅಂತ ಕೊಡ್ತಾರೆ. ಅವಾಗಲಿಂದ ಎರಡು ಮ್ಯಾಚ್ ಕೂಡ ಇದೇ ರೀತಿ ರಿಸಲ್ಟ್ ಕೂಡ ಬರ್ತಾ ಇದೆ. ಹೀಗಾಗಿ ಈ ಬಾರಿ IPL ಸಂಪೂರ್ಣವಾಗಿ ಫಿಕ್ಸಿಂಗ್ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಉದಾಹರಣೆಗಳಿವೆ. ಇವಾಗ ಫೋಟೋ ಹಾಕ್ತೀನಿ ವೀಕ್ಷಕರೇ, ನಿನ್ನೆದು ನೋಡ್ತಾ ಇರ್ಬೋದು, ವಿಡಿಯೋ ನೋಡ್ತಾ ಇರ್ಬೋದು. ಕ್ಲಿಯರ್ ಆಗಿ ದಿಗ್ನೇಶ್ ರಾಠೆ ಅವರು ಕಾಲು ಬೌಂಡ್ರಿಗೆ ಟಚ್ ಆಗ್ತಾ ಇದೆ, ನೋಡ್ತಾ ಇರೋ ವಿಡಿಯೋ ತೋರಿಸ್ತಾ ಇದೆ ನಿಮಗೆ. ಇನ್ನೇನು ಹೇಳಿ ವೀಕ್ಷಕರೇ, ಇದು ಔಟ್ ನಟೋಟ ಅಂತ ಕ್ಲಿಯರ್ ಆಗಿ ನಟೋಟ ಇದೆ, ಅವ್ರ ಅಂಪೈರ್ ಔಟ್ ಅಂತ ಕೊಡ್ತಾ ಇದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಈ ಬಾರಿ IPL ಎಲ್ಲ ಮ್ಯಾಚ್ ಕೂಡ ಫಿಕ್ಸಿಂಗ್ ಆಗಿದೆ ಅಂತ. ನಿನ್ನೆ ಫಿಕ್ಸಿಂಗ್ ಆದರೂ ಕೂಡ ಇವು LSC ಯಂಗ್ ಪ್ಲೇಯರ್ ಚೌಧರಿ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು, ಅದು ಮೆಚ್ಕೋಬೋದು ವೀಕ್ಷಕರೇ. ಸೋಲೋ ಮ್ಯಾಚ್ನ ಅವರು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಬಾರಿ IPL ಏನಿಲ್ಲ ಅನ್ಬೋದು. ಇಂಡಿಯನ್ ಯಂಗ್ಸ್ಟರ್ಸ್ಗೆ ಒಳ್ಳೆ ಚಾನ್ಸ್ ಸಿಗುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ಬಿಟ್ಟು ಈ ಬಾರಿ ಮ್ಯಾಚಲ್ಲಿ ನೀವು ಭಾಳ ನಿರೀಕ್ಷೆ ಇಟ್ಕೊಳ್ಬೇಡಿ. ಈ ಬಾರಿ ಎಲ್ಲ ರಿಸಲ್ಟ್ ಉಲ್ಟಾಗುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ನಿನ್ನೆ ಮ್ಯಾಚ್ ಒಂದು ಉದಾಹರಣೆ ಸಾಕು. ಈ ಬಾರಿ ಎಲ್ಲ ಮ್ಯಾಚ್ ಕೂಡ ಇದೇ ರೀತಿ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನೀವು ಆ ಟೀಮ್ ಸಪೋರ್ಟ್, ನಾವು ಈ ಟೀಮ್ ಸಪೋರ್ಟು ಅಂತ ಜಗಳ ಹಾಕೋಬೇಡಿ. ಯಾಕಂದರೆ IPL ನಡೆಯೋದೇ ಫಿಕ್ಸಿಂಗ್ ನಡ್ತಾ ಇದ್ದೆ. ನನಗೂ ಕೂಡ IPL ಫಿಕ್ಸಿಂಗ್ ಅಂತ ಗೊತ್ತಿತ್ತು, ಆದರೆ ಈ ಲೆವೆಲ್ನಲ್ಲಿ ಫಿಕ್ಸಿಂಗ್ ಅಂತ ಗೊತ್ತಿರಲಿಲ್ಲ. ನಿನ್ನೆ ಮ್ಯಾಚ್ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ, ಈ ರೀತಿ ಫಿಕ್ಸಿಂಗ್ ಮ್ಯಾಚ್ ಮಾಡ್ತಾರೆ ಅಂತ. ಇದು ತುಂಬ IPLನ ಸತ್ಯದ ಕರಾಳ ಮುಖ ಅಂತಲೇ ಹೇಳ್ಬೋದು. ಇನ್ನೂ ಈ ಥರ ಮ್ಯಾಚ್ ಎಷ್ಟು ಬರುತ್ತೆ ಮುಂದೆ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಗಿದ್ದು ವೀಕ್ಷಕರೇ. ದಯವಿಟ್ಟು ಯಾರು ಬೆಟ್ಟಿಂಗನ್ನು ಆಡೋಕೆ ಹೋಗಬೇಡಿ. ನೋಡಿ, ನೀವು ಬೆಟ್ಟಿಂಗ್ ಆಡಿದರೆ ಯಾವ್ದಾರ ಟೀಮ್ ಗೆಲ್ಲುತ್ತೆ ಅಂತ ಆಡಿರ್ತೀರ. ಇವಾಗ ಫಿಕ್ಸಿಂಗ್ ಮಾಡಿಕೊಂಡ್ರೆ ಯಾರಿಗಿಲ್ಲ. ಬೆಟ್ಟಿಂಗ್ IPL ಅಂದರೆ ಬೆಟ್ಟಿಂಗ್ಗೋಸ್ಕರ, IPL ನಡೆಯೋದೇ ಬೆಟ್ಟಿಂಗ್ ಮಾಡೋಕ್ಕೋಸ್ಕರ, ದುಡ್ಡಿಗೋಸ್ಕರ. ಅವ್ರು ಯಾವ ಟೈಮ್ನ ಹೆಂಗೆ ರೇಟ್ ಇರುತ್ತೆ ಆ ಕಡೆ ಮ್ಯಾಚ್ ತೋರಿಸ್ಬಿಡ್ತಾರೆ. ಇವಾಗ KKR ರೇಟ್ ಕಮ್ಮಿದಾಗ LSC ರೇಟ್ ಜಾಸ್ತಿ ಮಾಡ್ತಾರೆ, LSC ರೇಟ್ KKR ಜಾಸ್ತಿ ಮಾಡ್ತಾರೆ. ಈ ಥರ ಅವರು ಉಲ್ಟಾ ಪಲ್ಟಾ ಮಾಡಿ ನಿಮ್ಮೆಲ್ಲ ದುಡ್ಡನ್ನು ವೇಸ್ಟ್ ಮಾಡ್ತಾರೆ. ಹೀಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬೆಟ್ಟಿಗನ್ನು ಆಡೋಕ್ಕೆ ಹೋಗಬೇಡಿ. IPL ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನೋಡಿ. ನಿಮ್ಮದು RCB, ನಿಮ್ಮದು MI, ನಿಮ್ಮದು CSK ಅಂತ ಜಗಳ ಆಡಿ ಫ್ರೆಂಡ್ಶಿಪ್ಪನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಯಾವುದು ಕೂಡ ಸ್ಟೇಟ್ ಟೀಮ್ ಅಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲ ಫ್ರಾಂಚೈಸಿ ಟೀಮ್ಗಳು, ದಯವಿಟ್ಟು ತಲೆ ಇಟ್ಕೊಳ್ಳಿ. ಜಗಳ ಆಡ್ಕೊಂಡು ಓವರಾಗಿ IPL ತೊಗೊಳ್ಬೇಡಿ. ಜಸ್ಟ್ ಒಂದು ಜಿ ಕನ್ನಡ ಅಥವಾ ಅದು ಹೋಗ್ಬಿಡಿ. ರಿಯಾಲಿಟಿ ಶೋ ನೋಡ್ತಿರಲ್ಲ ಯಾವುದೇ ಚಾನಲ್ಲಿ, ಆ ಥರ ಇದು ಒಂಥರ ಬಿಗ್ ಬಾಸ್ ಥರ ನೋಡಿ ವೀಕ್ಷಿಸ್ತಾ. IPL ಸ್ಕ್ರಿಪ್ಟೆಡ್ ಇದೆ ಎಲ್ಲ ಕಂಪ್ಲೀಟಾಗಿ. ಇನ್ನು ಬಿಗ್ ಬಾಸ್ ಥರ ಸ್ವಲ್ಪ ಆದರೂ ಸ್ಕ್ರಿಪ್ಟೆಡ್ ಇಲ್ಲ ಅಂತ ಹೇಳ್ಬೋದು, ಆದರೆ IPL ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಇದೆ. ಮ್ಯಾಚ್ ಶುರುವಾಗ ಮುಂಚೆನೇ ಇದೇ ಟೀಮ್ ಗೆಲ್ಲುತ್ತೆ ಅಂತ ಆಲ್ರೆಡಿ ಎಲ್ಲ ಇದ್ದವರು ಕೂಡ ಗೊತ್ತಾಗಿರುತ್ತೆ. ಆ ಥರ ಮ್ಯಾಚಸ್ ಇದೆ, ಅದೇ ರೀತಿ ರಿಪೋರ್ಟ್ ಬರ್ತಾ ಇವೆ. ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು IPL ಸೀರಿಯಸ್ ತೊಗೊಳ್ಬೇಡಿ. ಜಸ್ಟ್ ಎಂಟರ್ಟೈನ್ಮೆಂಟ್ ಒಂದು ಶೋ, ಡೈಲಿ ಒಂದು ಶೋ ಇರುತ್ತೆ ಅಂತ ನೋಡಿ.
ಈ ವಿಡಿಯೋದಲ್ಲಿ ನನ್ನ ಅಭಿಪ್ರಾಯ ಅಂತ ಇಷ್ಟ ಆಗಿತ್ತು. ನಿಮ್ಮ ಅಭಿಪ್ರಾಯ ಹೇಗಿದೆ ನಾವು ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇನ್ನೊಂದು ವಿಷಯ ವೀಕ್ಷಕರೇ ಹೇಳಬೇಕಾಗಿತ್ತು, ಈ ರೀತಿ ಎಷ್ಟೋ ಮ್ಯಾಚ್ಗಳು ಮುಂಬೈ ಮ್ಯಾಚ್ದಾಗ ಆಗಿರುತ್ತೆ ಅಂತ ಕೆಲವೊಬ್ಬರ ಅಭಿಪ್ರಾಯ. ಅವರು ಫಿಕ್ಸಿಂಗ್ ಮಾಡಿರ್ತಾರೆ, ಅಂಪೈರ್ ಕರೆಸ್ತಾ ಆದರೆ ನಿಜವಾದ ವಿಷಯ ಆದಲ್ಲ ವೀಕ್ಷಕರೇ, ಇದು ನಿಜವಾದ ಮುಖ. ನಿನ್ನೆ ಆದಿತ್ತು ವೀಕ್ಷಕರೇ, ಅಮ್ಮ ಇದ್ದಲ್ಲ LSC KKR ಎಲ್ಲ ಥರ ಇದೇ ರೀತಿ ಆಗ್ತಾ ಇದೆ. ಈ ಒಂದು ಟೀಮೇ ಫಿಕ್ಸಿಂಗ್ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಟೂರ್ನಾಮೆಂಟೇ ಫಿಕ್ಸಿಂಗ್ ಇದೆ. ಹೀಗಾಗಿ ಒಂದು ಟೀಮ್ ಮೇಲೆ ನಾವು ಫಿಕ್ಸಿಂಗ್ ಅಂತ ಹೇಳ್ತಾ ಇರೋದು ಸರಿಯಲ್ಲ ವೀಕ್ಷಕರೇ. ನಾನಂತರೂ ವಿಡಿಯೋದಲ್ಲಿ ಇಷ್ಟು ಮಾತಾಡಬೇಕು ಅಂತಿಸ್ತು, ನಾನಂತರೂ ಮಾತಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ, ಗೊತ್ತಾಗಲಿ IPL ಕರಾಳ ಮುಖ ಏನು ಅನ್ನೋದು ಎಲ್ಲರಿಗೂ. ಹಾಗೂ ನಿಮ್ಗೇನಿಸ್ತು ವಿಡಿಯೋ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.